ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ತಿರ್ಬೋದು ಒಂದು 5 ಟಾಪನ್ನು ಸೈಡ್ ಫಿಟ್ಟಿಂಗ್ ಅಂತ ಕೊಟ್ಟಿರೋದು. ನಾನು ಸೈಡ್ ಫಿಟ್ಟಿಂಗ್ ಮಾಡ್ತಾ ಒಂದು ಸ್ವಲ್ಪ ಮನದಾಳದ ಮಾತನ್ನು ಶೇರ್ ಮಾಡ್ಕೊಳ್ಳೋಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಸಖತ್ತಾಗಿದ್ದೀನಿ. ಇದು ಸ್ಟಿಚಿಂಗ್ ಏನಪ್ಪ ಅಂತಂದ್ರೆ 5 ಟಾಪ್ ಇತ್ತು. ಒಂದು ಮಾತ್ರ ಅವರು ಇದೇ ಹೇಳ್ತೇನೆ ಹಿಡಿಬಿಟ್ಟು ಕೊಡಿ ಅಂತ ಕೊಟ್ಟಿದ್ದು. ಇದೆಲ್ಲ ಆನ್ಲೈನ್ ಶಾಪಿಂಗ್ ಅಂತೆ ಫ್ರೆಂಡ್ಸ್, ಎಲ್ಲ ಆನ್ಲೈನಲ್ಲಿ. ಅಂದರೆ ಡೈಲಿ ಯೂಸಿಗೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ, ಏನು ವರಿ ಇಲ್ಲ, ಪರವಾಗಿಲ್ಲ. ಅಂದರೆ ಅಷ್ಟೊಂದು ಕ್ವಾಲಿಟಿ ಇದೇನಲ್ಲ, ಪರವಾಗಿಲ್ಲ, ಡೈಲಿ ಯೂಸಿಗೆ ಅಂದು ಮತ್ತೆ ನಡೆಯುತ್ತೆ. ಬನ್ನಿ ಸ್ಟಿಚ್ ಮಾಡ್ತಿ. ಈ ಥರ ಒಂದು ಏನು ಅಳತೆ ಇರುತ್ತೆ ಅಲ್ವ, ಅದನ್ನು ಇದು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಬಿಟ್ಟು ಈ ಥರ ಒಂದು ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಕೆಲಸನ ಕಲಿಬೇಕಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಸಹಾಯ ತೊಗೊತೀವಿ. ಇವಾಗ ನಾನದೇ ನೋಡ್ಕೊಳ್ಳಿ, ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ನನ್ನ ಸ್ವಂತಕ್ಕೆ ಅಂತಲ್ಲ, ಒಬ್ಬರನ್ನ ನೋಡಿ ಕಲ್ತಿದ್ದು ಸ್ಟಿಚಿಂಗ್ ಅಂತಲೇ ಹೇಳ್ಬೋದು. ಯಾರೇ ಆಗಿರ್ಬೋದು. ಸುಮ್ಮನೆ ಒಂದು ಕೆಲಸ ಮಾಡ್ತೀವಿ ಅಂದರೆ ಸ್ವಂತಕ್ಕೇನು ಮಾಡಲ್ಲ, ಇನ್ನೊಬ್ಬರು ಸಹಾಯನೇ ತೊಗೊತೀವಿ. ಇನ್ನೊಬ್ಬರು ನೋಡಿಬಿಟ್ಟೆ ನಾವು ಕಲಿಯೋದು, ದೊಡ್ಡವ್ರನ್ನ ನೋಡಿಬಿಟ್ಟು. ಹಂಗಂತ ಸ್ವಂತಕ್ಕಂತೂ ಏನೂ ಕಲಿಬೋದು, ಕೆಲವೊಂದು ಕೆಲಸನ ಕಲಿಬೋದು. ಬಟ್ ಎಲ್ಲ ಕೆಲಸನೂ ಸ್ವಂತಕ್ಕೆ ಅಂತ ಯಾವ ವ್ಯಕ್ತಿನೂ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರು ಕಲಿಸಿದ ಮೇಲೇ ಇನ್ನೊಬ್ಬ ವ್ಯಕ್ತಿ ಕಲಿಯೋಕ್ಕೆ ಸಾಧ್ಯನೇ. ಏನೇ ಆಗಿರ್ಬೋದು, ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದ್ದೇ ಆಗಿರ್ಬೋದು, ಒಬ್ಬ ವ್ಯಕ್ತಿ ಕಲಿಸ್ಕೊಟ್ಟಿದ್ದಾನೆ ಅಂದರೆ ಆ ವ್ಯಕ್ತಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಹೇಳ್ಕೊಡುವಾಗ ಒಳ್ಳೆಯದು ಕೆಟ್ಟದ್ದು ಅಂತ ನೋಡಿಬಿಟ್ಟು ಹೇಳ್ಕೊಟ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಕಲಿಯೋರು ಕೂಡ ಒಳ್ಳೆಯದು ಕೆಟ್ಟದ್ದು ಅಂತ ನೋಡಿಬಿಟ್ಟು ಕಲಿಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಮುಂದೆ ನಮ್ಮದು ಜೀವನ ಹಾಳಾಗೋದು. ಕೆಟ್ಟದ್ದನ್ನು ಕಲಿತ್ರೆ, ಒಳ್ಳೆಯದನ್ನು ಕಲಿತ್ರೆ ನಮ್ಮ ಜೀವನ ಪಾವನೆನೇ ಆಗುತ್ತೆ. ಹಿಂದೆ ಮಾತಾಡೋರು ಹಿಂದೆನೇ ಉಳಿತಾರೆ, ಮುಂದೆ ಮಾತಾಡೋರು ಮುಂದುವರಿತಾನೆ ಇರ್ತಾರೆ. ಒಂದು ಫ್ರೆಂಡ್ಶಿಪ್ಪನ್ನು ಬೆಳೆಸೋದಕ್ಕೆ ಅಥವಾ ಕೆಡಿಸೋದಕ್ಕೆ, ಅಂದರೆ ಬೆಳೆಸೋದಕ್ಕೆ ಅವರಿಬ್ಬರು ಕಾರಣ ಆಗ್ತಾರೆ, ಕೆಡಿಸೋದಕ್ಕೆ 3ನೇ ವ್ಯಕ್ತಿ ಕಾರಣ ಆಗ್ತಾನೆ. 3ನೇ ವ್ಯಕ್ತಿ ಈ ಮಾತುಗಳನ್ನು ಕಿವಿಗೊಡಬಾರ್ದು. ಇವರೇನು ಮೊದಲಿನ ಥರ ಇರ್ತಾರೋ ಫ್ರೆಂಡ್ಶಿಪ್ಪಲ್ಲಿ, ಅದೇ ಥರ ಮುಂದುವರಿಸ್ಕೊಂಡು ಹೋದರೆ ಒಳ್ಳೆಯದು. 3ನೇ ವ್ಯಕ್ತಿ ಕಾಲಿಟ್ಟಾಗ ಬಿರುಕು ಬೀಳೋದು ಸಹಜ. ಅದು 3ನೇ ವ್ಯಕ್ತಿಗೆ ನಾವು ಇದನ್ನು ಸ್ಥಾನ ಕೊಡಬಾರ್ದು ಫ್ರೆಂಡ್ಶಿಪ್ಪಲ್ಲಿ. ಅದು ಕೊಟ್ಟಾಗ ಏನಾಗುತ್ತೆ, ಇಬ್ಬರು ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಬೀಳುತ್ತೆ ಮತ್ತು ಮನಸ್ತಾಪ ಉಂಟಾಗುತ್ತೆ. ಯಾವ ಕಾರಣಕ್ಕೆ? 3ನೇ ವ್ಯಕ್ತಿ ಮಾತು ಕೇಳ್ತಾ ಇರ್ತೀವಲ್ವೋ, ಅದಕ್ಕೋಸ್ಕರ ಬಿರುಕು ಉಂಟಾಗುತ್ತೆ. ಅದಕ್ಕೆ ಹೇಳೋದು, ಒಳ್ಳೆಯದಕ್ಕೆ ಜಾಸ್ತಿ ಬೆಲೆ ಇರುತ್ತೆ, ಒಳ್ಳೆಯದಕ್ಕೆ ಬೆಲೆ ಕಡಿಮೆ ಇರುತ್ತೆ, ಕೆಟ್ಟದಕ್ಕೆ ಜಾಸ್ತಿನೇ ಬೆಲೆ ಕೊಡ್ತಾರೆ ಜನ. ಹಂಗಾಗಿ ಜನ ಹಾಳಾಗೋದು. ಯಾವುದೇ ಸಂಬಂಧ ಆಗಲಿ, ಅಕ್ಕ ತಂಗಿ ಸಂಬಂಧ ಆಗಿರ್ಬೋದು, ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಒಂದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಒಟ್ಟು ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ಸಂಬಂಧ ಆದ್ರೂ ಅದನ್ನು ಉಳಿಸ್ಕೋಬೇಕು ಅಂತಂದರೆ ನಾವು 3ನೇ ವ್ಯಕ್ತಿ ಮಾತುಗಳನ್ನು ಕೇಳೋದನ್ನು ಬಿಡಬೇಕು. ಆವಾಗ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ. ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೂ ಅದಕ್ಕೆ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ. ಅದು ಏನಕ್ಕೆ ಬರುತ್ತೆಪ್ಪ ಅಂತಂದರೆ ಕಲ್ಲು ಮುಳ್ಳು ಒಳ್ಳೆ ಕೆಲಸ ಮಾಡುವಾಗ ಕಲ್ಲು ಮುಳ್ಳು ಜಾಸ್ತಿ ಬರುತ್ತಂತೆ. ಅದನ್ನೆಲ್ಲ ದಾಟಿಕೊಂಡು ಬರಬೇಕು, ಆವಾಗ ಮಾತ್ರ ನಾವು ಕಟ್ಟಿರೋವಂಥ ಕನಸು ನನಸಾಗೋದು ಅಂತ ನನ್ನ ಅನಿಸಿಕೆ ಒಂದು. ಹಂಗೆ ಇದುವರೆಗೂ ನನ್ನ ಚಾನಲಲ್ಲ ಹಂಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನಾನು ಮಾತಾಡಿರೋಂಥ ಒಂದು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಮುಂದುವರ್ಸೋಣಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ನೋಡಬೇಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಕಂತ ಪ್ರತಿಯೊಂದು ವೀಡಿಯೋಸ್ ಅಂದರೆ ನೆಕ್ಸ್ಟ್ ಬರೋವಂಥ ವೀಡಿಯೋಸ್ ನೀವು ಸಡನ್ನಾಗಿ ನೋಡ್ಬೋದು ಅಂತ ಹೇಳ್ಬೋದು. ಬನ್ನಿ, ಇವಾಗ ಸ್ಟಿಚಿಂಗು ಕಂಪ್ಲೀಟ್. ಅಂದರೆ ಇವರೆಲ್ಲ ಕೊಟ್ಟಿರ್ತಾರಲ್ವ, ಎಲ್ಲ ಕಡೆನೂ ಸ್ಲೀವ್ಸ್ಗೆ ಮತ್ತು ಸೈಡ್ ಫಿಟ್ಟಿಂಗು ಹಾಕಬೇಕಾಗುತ್ತೆ. ಆವಾಗ ಮಾತ್ರ ಫಿಟ್ಟಾಗಿ ಹೊಲಿಗೆ ಕೂರೋದು. ಬಿಚ್ಕೊಳ್ಳೋದಿಲ್ಲ, ಸ್ಲೀವ್ಸ್ಗೆ ಹಾಕಬೇಕು ಮತ್ತು ಸೈಡ್ ಫಿಟ್ಟಿಂಗ್ 2 ಹೊಲಿಗೆನ ಹಾಕಬೇಕಾಗತ್ತೆ. ಈ ಥರ ಏನು ಸುಕ್ಕು ಆಗದ ಹಾಗೇನ ನಾವು ನೋಡ್ತಾ ಇರ್ಬೋದು, ಎಷ್ಟು ನೀಟಾಗಿ ಬಂತು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಸೂಜಿ ಕೂಡ ಕೈಗೆ ಚುಚ್ಚಿಕೊಂಡೆ ಫ್ರೆಂಡ್ಸ್, ಮಾತಾಡ್ತಾ ಒಂಚೂರು ಬ್ಲಡ್ ಕೂಡ ಬಂತು, ಪರವಾಗಿಲ್ಲ. ಇವಾಗ ಇದನ್ನೇ ತೊಗೊಳ್ಳಿ, ಸೂಜಿ ನೋಡ್ತಾ ಇರ್ಬೋದು. ನನಗೆ ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಸೂಜಿ ನನಗೆ ನೋವು ಮಾಡ್ತು ಅಲ್ವಾ. ನಾವು ಏನಾದರೂ
ಮೈಯಲ್ಲಿ ಏನಾದರೂ ಹುಷಾರಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ವಾಸಿ ಆಗೋದಿಲ್ಲ. ಆ ಇಂಜೆಕ್ಷನ್ ಕೊಟ್ಟಿಲ್ಲ ಅಂದರೆ ಕಮ್ಮಿನೂ ಆಗೋದಿಲ್ಲ. ಅದಕ್ಕೆ ಆ ಇಂಜೆಕ್ಷನ್ನಿಂದ ನೋವೂ ಆಗುತ್ತೆ. ಮತ್ತು ಈ ಸೂಜಿಗೆ ಎರಡು ಮುಖನೇ ಅಂತ ಹೇಳ್ಬೋದು. ಮನುಷ್ಯರಿಗೆ ಎರಡು ಮುಖ ಇರುತ್ತೆ, ಅಂಥದ್ರಲ್ಲಿ ಸೂಜಿಗೆ ಎರಡು ಮುಖ ಇರೋದ್ರಲ್ಲಿ ಏನು ತಪ್ಪು ಅಲ್ವಾ? ಡಾಕ್ಟ್ರ್ ಹತ್ರ ಹೋದರೆ ಅದೇ ಇಂಜೆಕ್ಷನ್ ಕೊಟ್ಟರೆ ವಾಸಿ ಆಗುತ್ತೆ. ಅದೇ ಮನೆಯಲ್ಲಿ ಕೂತ್ಕೊಂಡು ಕಚ ಕಚ ಅಂತ ಚುಚ್ಕೊಂಡ್ರೆ ನೋವಾಗುತ್ತೆ. ಹೆಂಗಿದೆ ನೋಡಿ ಲೈಫು. ನಮ್ಮ ಮನೆ ಉಳಿಬೇಕು, ನಮ್ಮ ಸಂಸಾರ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಅಕ್ಕಪಕ್ಕದವರ ಮಾತು ಅಂದರೆ ಅವರು ಒಳ್ಳೆ ದೃಷ್ಟಿ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಕೇಳಿ ಪರವಾಗಿಲ್ಲ. ಅದು ಕೆಟ್ಟ ದೃಷ್ಟಿಲಿ ಹೇಳ್ತಾರೆ ಅಂದರೆ ಅದಕ್ಕೆ ಕಿವಿ ಕೊಡೋಕ್ಕೆ ಹೋಗಬಾರ್ದು. ನಿಜವಾಗ್ಲೂ ನಮ್ಮ ಒಂದು ಜೀವನನೇ ಹಾಳು ಮಾಡೋವಂಥ ಒಂದು ಜನನೂ ಇರ್ತಾರೆ. ಹೊಂದ್ಕೊಂಡು ಹೋಗಿ ಅಂತ ಹೇಳೋರು ಕೂಡ ಜನನೂ ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಬೆಲೆ ಕೊಡಿ. ಏನಪ್ಪ ಅಂತಂದರೆ ಒಂದು ಸೂಜಿ ಮುಳ್ಳು ಚುಚ್ತಾರಲ್ವ, ಅಂಥವರಿಗೆ ಮಾತ್ರ ನೀವು ಯಾವತ್ತೂ ಬೆಲೆ ಕೊಡೋಕೆ ಹೋಗ್ಬೇಡ್ರಿ. ಅವ್ರ ಹತ್ರ ಮಾತಾಡೋಕ್ಕೆ ಹೋಗ್ಬಾರ್ದು ಅನಿಸ್ಬಿಡುತ್ತೆ. ಮಾತಾಡಿದ್ರೆ ಇನ್ನೂ ಜಾಸ್ತಿನೇ ಮಾಡ್ತಾರೆ. ನಾವು ಕೇಳ್ದಂಗೆಲ್ಲ ಅವರು ಹೇಳೋದು ಜಾಸ್ತಿ ಆಗುತ್ತೆ. ನಾವು ಕೇಳೋದೇ ಬಿಟ್ಟರೆ ಅವ್ರು ನಮ್ಮ ಹತ್ರ ಬರೋಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂಥವ್ರಿಗೆ. ಚುಚ್ಚು ಅಂದರೆ ಹೇಳ್ಕೊಡೋರಿಗೆ ಅಂತ ಕೆಟ್ಟದನ್ನೇ ಹೇಳ್ಕೊಡ್ತಾರಲ್ವ, ಅಂಥವ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಒಳ್ಳೆಯದನ್ನೇ ಒಂದು ಮಾತುಗಳನ್ನು ಆಡ್ತಾರಪ್ಪ ಅಂತಂದರೆ ಅಂಥವ್ರಿಗೆ ಸ್ವಲ್ಪ ಬೆಲೆ ಕೊಟ್ಟರೆ ನಾವು ಇನ್ನೂ ಹೆಚ್ಚು ಹೆಚ್ಚು ಬುದ್ಧಿನ ಕಲಿತೀವಿ ಅಂತಲೇ ಹೇಳ್ಬೋದು. ಹಳ್ಳಿ ಜನ ಅಂದರೆ ತುಂಬ ಹಾಡ್ಕೊಳ್ಳೋರು ಸಾಕಷ್ಟು ಜನ ಇರ್ತಾರೆ. ಪರವಾಗಿಲ್ಲ, ಕಾಲು ಎಳೆಯೋರು ಇರ್ತಾರೆ ಅಂತ ಹೇಳಿದ್ದೀನಿ ಮೊದಲು. ಕಾಲು ಎಳೆಯೋರು ಇರ್ತಾರೆ, ಬಿದ್ದವ್ರನ್ನ ಎಬ್ಸೋರು ಇರ್ತಾರೆ. ಎಷ್ಟು ಜನ ಕೆಟ್ಟದ್ದನ್ನು ಬಯಸ್ತಾರೋ ಅಷ್ಟೇ ಜನ ಒಳ್ಳೆಯದನ್ನು ಬಯಸ್ತಾರೆ ಅಂತನ ತಿಳ್ಕೊಬೇಕು ನಾವು. ಹಂಗೆ ನನ್ನ ಮಾತು ನಿಮಗೆ ಇಷ್ಟ ಆಯಿತು ಅಂತಂದರೆ ಖುಷಿ ಪಡಿ. ನನ್ನಿಂದ ಒಂದೆರಡು ಮಾತು ನಿಮಗೆ ಖುಷಿ ಆಯಿತು ಅಂದರೆ ಅದನ್ನು ಫಾಲೋ ಮಾಡಿ, ಇಷ್ಟ ಆಯಿತು ಅಂದರೆ ಫಾಲೋ ಮಾಡಿ. ಫೈನಲ್ಲಾಗಿ ಎಲ್ಲ ಸ್ಟಿಚಿಂಗು ಅಂದರೆ 5 ಟಾಪನ್ನು ಕಂಪ್ಲೀಟ್ ಮಾಡಿದೆ. ಸೈಡ್ ಫಿಟ್ಟಿಂಗು ಮತ್ತು ಸ್ಲೀವ್ಸ್ಗೆಲ್ಲ ಹೊಲಿಗೆ ಹಾಕಿ ಮುಗಿಸಿದೆ. ನಿಮ್ಮ ಜೊತೆ ಮಾತಾಡ್ತಾ ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ನನ್ನ ಮಾತು ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಅಂತ ಹೇಳ್ತೀನಿ. ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮಾತಾಡಿದ್ದು ರಾಂಗೋ ಅಥವಾ ರೈಟೋ ಅಂತ ಹೇಳಿ ಅಂತ ಹೇಳ್ತಾ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಕಂಪ್ಲೀಟ್ ಆಯಿತು, ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.